ಆಗಳ ಕೊಟ್ಟೇಶಿ ಯಾವಾಗ ಬಂದಪ್ಪ ಊರಿಗೆ? ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಉಂಕಣ್ ಪಟ್ಟಣದಾಗೆ ನಾನು ಚೆನ್ನಾಗಿದ್ದೀನಿ. ಊರಿಗೆ ಹೋಗಿದ್ದೆ, ಒಂದು ತಿಂಗಳು ಅಲ್ಲೇ ಇದ್ದೆ, ಅದಕ್ಕೆ ಈ ಕಡೆ ಬಂದೇ ಇಲ್ಲ ನಾನು. ನೋಡು, ನಾನು ಬಂದಿದ್ದೆ ತಡ ಅತ್ಲಾಗೆ, ನೆನ್ನೆ ಮೊನ್ನೆ ಬಂದಿದ್ದೆ. ಕಾರ್ಯಕ್ರಮದಲ್ಲಿ ಇದ್ನ ಆ ಪರಮೇಶನ್ ಅವರು ಕುರಿ ಊಟ ಹಾಕ್ಸಿರಲ್ಲ, ಅರ್ಕೆ ಊಟ ಮಾಡ್ಕೊಂಡಿದ್ರಲ್ಲ, ದೇವರೇನ ಕೊಡ್ತು ಒಳ್ಳೇದು ಮಾಡ್ತಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಂತೆ. ಅದಕ್ಕೆ ನೆನ್ನೆ ದಿನ ಊಟ ಹಾಕ್ಸ್ತಲ್ಲ, ಹಂಗಾಗಿ ನಾನು ಬಂದಿದ್ದೆ ನೋಡು. ಬಂದು ಒಂದಿನ ಆಗಿಲ್ಲ, ಆಲೇ ಊರೆಲ್ಲ ಮಳೆ ಮೋಡ ಆಗೈತೆ ನೋಡು, ಮಳೆ ಬರಂಗೆ ಆಗೈತೆ. ಹ್ಞೂ ಕಣಪ್ಪ, ನೀನು ಬಂದತ್ಲಾಗೆ ಮಳೆ ಮೋಡ ಆಯ್ತು ಅತ್ಲಾಗೆ. ಒಳ್ಳೆ ಸರಿ ಚೆನ್ನಾಗಿ ಮಳೆ ಆಗಿ ಒಳ್ಳೆ ಬೆಳೆ ಬಂತು ಅಂದರೆ ಸಾರ್ಸ್ಕಾಗ್ಬಿಡುತ್ತೆ ಅತ್ಲಾಗೆ ಬಿಡೋತ್ಲಾಗೆ. ಪರಮೇಶಪ್ಪ ಭಾಳ ಚೆನ್ನಾಗಿ ಮಾಡಿಸಿದ್ದು ಅಡುಗೆ ಏನಂತೆ, ನಾವು ಬರೋಕ್ಕಾಗಲಿಲ್ಲಪ್ಪ ಅತ್ಲಾಗೆ. ಆದರೆ ನಮ್ಮ ಮನೆ ಮಕ್ಕಳೆಲ್ಲ ಹೋಗಿದ್ರು, ನಮ್ಮ ಕರಿಯಪ್ಪ ನಮ್ಮ ಶಿವಮ್ಮ ಹೋಗಿ ಭಾಳ ಓಡಾಡ್ಕೊಂಡು ಚೆನ್ನಾಗಿ ಮಾಡಿಕೊಟ್ರಂತೆ. ನಮ್ಮ ಮನೆ ಇದ್ದಾಳಲ್ಲ ಶಿವಮ್ಮ, ಹೋಗಿ ಈರುಳ್ಳಿ ಬೆಳ್ಳುಳ್ಳಿ ಸುಲ್ಕೊಟ್ಟತ್ಲಾಗೆ ಮಿಕ್ಸಿ ಮಾಡೋಕೆ ಹೋಗಿದ್ದಂತೆ. ನಮ್ಮ ಇದಲ್ಲ ಕರಿಯಪ್ಪ ಮಟನ್ ಗಿಡನ್ ಕೊಯ್ಯೋಕ್ಕೆ ನಿಂತ್ಕೊಂಡು ಕೊಯ್ಸೋದೆಲ್ಲ ಮಾಡಿದಂತ ಬದಲಾಗೆ. ಪರಮೇಶಿ ಮನೆ ಹಬ್ಬನ ಇಡೀ ಊರು ಜನಗಳು ನಮ್ಮ ಮನೆ ಹಬ್ಬ ಅಂದ್ಕೊಂಡು ಚೆನ್ನಾಗಿ ಮಾಡಿದ್ರಂತಪ್ಪ. ಭಾಳ ಖುಷಿ ಆಗ್ಬಿಟ್ಟತ್ಲಾಗೆ. ಹಂಗಂತ ಹೇಳ್ಕೊಂಡು ಟೀ ಹೋಟ್ಲತ್ತೆಲ್ಲ ಹೇಳ್ಕೊಂಡು ಭಾಳ ಖುಷಿಯಾಗಿ ನಿಲ್ದಾಡ್ತಿದ್ದತ್ಲಾಗೆ. ನಿಜ ಕಂಡ್ಬಿಟ್ಟಂಗಜ್ಜಿ, ನಿಜವಾಗ್ಲೂ ನನಗೆ ಪರಮೇಶಣ್ಣ ಎಷ್ಟು ಖುಷಿಯಾಗಿ ಮಾಡ್ತಂತಂದ್ರೆ ಇಡೀ ಊರೇ ಕೊಂಡಾಡ್ಬಿಡ್ತು ಬಿಡತ್ಲಾಗೆ. ಇದೇನು ಪರಮೇಶಣ್ಣ ಮನೆ ಹಬ್ಬ ಆಗಿಲ್ಲತ್ಲಾಗೆ ಊರು ಜನಗಳು ಹಬ್ಬ ಆಯಿತು ಅಷ್ಟು ಚೆನ್ನಾಗಿ ಊರು ಜನಗಳು ಪರಮೇಶಣ್ಣ ಸ್ಪಂದಿಸಿದ್ರು. ಭಾಳ ಖುಷಿ ಆಯ್ತು ನನಗೂ. ಮತ್ತಿನ್ನೊಂದು ಪುಟ್ಟಂಗಜ್ಜಿ, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ರೆ ನೀವು, ರಂಗಜ್ಜವರು ಭಾಳ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಕಾಣಿಸುತ್ತೆ. ವಿಶೇಷವಾಗಿ ಶಿವಮ್ಮವರು ಚೆನ್ನಾಗಿ ಒತ್ತೊತ್ತಿಗೆ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಹಾಗಾಗಿ ನೀವು ಚೆನ್ನಾಗಿ ಗುಂಡುಕಾಗಿದೆ ನೋಡಿರಿ. ಭಾಳ ನನಗೆ ಖುಷಿ ಆಯಿತು ನಿಮ್ಮ ನೋಡಿ. ಉಂಕಣ ನೀನೊಬ್ಬ ಕಮ್ಮಿ ಇದೆ ಅತ್ಲಾಗೆ. ಯಾಕಡೆ ಬಂದ್ಬಿಡತ್ಲಾಗೆ. ನಾವು ಮೈ ಬಗ್ಸಿ ದುಡ್ದೆ ಅತ್ಲಾಗೆ ಚೆನ್ನಾಗಿ ಊಟ ಸೇರುತ್ತೆ, ಊಟ ಮಾಡ್ತೀವಿ, ಹಂಗೆ ಕೆಲಸನೂ ಮಾಡ್ತೀವಿ, ಚೆನ್ನಾಗಿ ಊಟ ಮಾಡ್ತೀವಿ. ಏನೋ ಒಂಚೂರು ಒಂದು ವಾರದಿಂದ ಕೆಲಸ ಮಾಡಿಲ್ಲ, ಹಂಗಾಗಿ ಒಂಚೂರು ಊದ್ಕೊಂಡಿದ್ದೀನಿ ನಾನು. ನನ್ನ ಸೊಸೆ ಶಿವಮ್ಮ ನಿಜವಾಗ್ಲೂ ಒತ್ತೊತ್ತಿಗೆ ಸರಿಯಾಗಿ ಅಡುಗೆ ಮಾಡಿ ಹೋಗ್ತಾಳೆ. ನನ್ನ ಗಂಡ ರಂಗಜನಲ್ಲ, ಅಷ್ಟು ಅವರು ಅಷ್ಟೇ ಬೇಕಾದ ತಂದುಕೊಡ್ತಾರೆ. ಈ ನಮ್ಮ ಕರಿಯಪ್ಪ ಇದ್ದಲ್ಲ, ಅವನೊಬ್ಬನೇ ಚೆನ್ನಾಗಿ ಕೆಲಸ ಮಾಡ್ತಾನೆ. ಕುಡ್ದು ಅತ್ಲ ಬರ್ತಾನೆ ಮನೆಗೆ. ಮನೆಗೇನೋ ತಂದಾಕಲ್ಲ, ಒಟ್ಟು ಡೈಲಾಗ್ ಹೊಡಿತಾನೆ. ಊರಿನವ್ರ ಸಮಸ್ಯೆ ಇಲ್ಲ ನನ್ನ ಸಮಸ್ಯೆ ಅಂದ್ಕೊಂಡು ಎಲ್ಲರಿಗೂ ಪರಿಹಾರ ಮಾಡೋಕೆ ಹೋಗ್ತಾನೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತಾರಲ್ಲ, ಹಂಗೆ ಯಾರ ಮೇಲೆ ಆದರೂ ಜಗಳಕ್ಕೆ ಹೋಗ್ತಾನೆ, ಇಲ್ಲ ಕಂಪ್ಲೇಂಟ್ ಕೊಡ್ತಾನೆ, ಇಲ್ಲ ಕೋರ್ಟ್ಗೆ ಹೋಗ್ತಾನೆ. ಅತ್ಲಾಗೆ ಒಂದಲ್ಲ ಎರಡಲ್ಲ, ಒಂದು 10 ಮಾಡ್ತಾನೆ. ಕರಿಯಪ್ಪಣ್ಣವ್ರು ಅವಾಗಲೇ ಹಂಗೆ, ಇವಾಗ ಕೇಳಬೇಕಾ? ಕರಿಯಪ್ಪಣ್ಣವ್ರು ಏನೇ ಮಾಡಿದ್ರು ಅವರ ಹಿಂದಿರೋ ಉದ್ದೇಶ ಒಳ್ಳೇದಾಗಿರುತ್ತೆ, ಹಂಗಾಗಿ ಅವರು ಎಲ್ಲರನ್ನೂ ಇಷ್ಟಪಡ್ತಾರೆ. ಊರು ಜನನೂ ಅಷ್ಟೇ ಅವ್ರನ್ನ ಇಷ್ಟಪಡುತ್ತೆ. ಯಾಕಂದರೆ ಅವ್ರು ಮಾಡೋ ಕೆಲಸವೆಲ್ಲ ಒಳ್ಳೇದೇ, ಎಲ್ಲರಿಗೂ ಒಳ್ಳೇದಾಗಂಥ ಕೆಲಸನೇ ಮಾಡಿದವರು. ಕೊಲಲೆ ಪಾಂಡುಕುಮಾರರಂ ಕೊಲಲೆ ಕುಂತಿ ಸುತರಂ ಕೊಲಲೆ. ಓಹೋ ಯಾರು ಆಟಾಡ್ತಿದ್ದಾರೆ? ಬಂದ ನೋಡಪ್ಪ, ಒಂಚೂರು ಕುಡ್ಕೊಂಡತ್ಲಾಗೆ. ಇರುವಾರ ಶುರುವಾಯ್ತತ್ಲಾಗೆ. ನಮಗೆ ನೆಮ್ಮದಿಯಾಗಿ ಇರೋಕ್ಕೆ ಬಿಡ್ಲಿಲ್ಲ ಕೊನೆಗೂ. ಯಾವಾಗ ನೋಡ್ರಿ ಬರೀ ಬೆಳಗ್ಗೆ ಎಲ್ಲ ಚೆನ್ನಾಗಿರ್ತಾನೆ, ಸಂಜೆ ಆಯಿತು ಅಂತಂದರೆ ತೇದಾಡ್ತಿರ್ತಾನೆ ಅತ್ಲಾಗೆ. ನಮ್ಗೆ ಹೇಳಿ ಸಾಕಾಗ್ಬಿಡೈತೆ ಅತ್ಲಾಗೆ. ಓಹೋ ಯಾರು ಅಪರಿಚಿತ ವ್ಯಕ್ತಿ ನಮ್ಮ ಮನೆಯ ಕೊಟ್ಟಿಗೆ ಆಹಾರದಲ್ಲಿ? ಸರಿಯಣ್ಣ, ನಾನು ಕೊಟ್ರೇಶ್ ಅದುವೆ. ಇದೇನು ಇಷ್ಟು ಬೇಗ ಮರ್ತೋಗ್ಬಿಟ್ಟೆ. ನಿನ್ನೆನ ಜೊತೆಗೆ ಕೆಲಸ ಮಾಡಿದ್ದೀವಿ ಅತ್ಲಾಗೆ ನಾವು. ಊರಿಗೆಲ್ಲ ಸೇರ್ಕೊಂಡು ಒಟ್ಟಿಗೆ ಊಟ ಹಾಕಿದ್ದೀವಿ, ಮಟನ್ ಕೊಯ್ಸಿದೆ ಅಂತೆ. ನಾನು ನಿನಗೆ ಏನೇನೋ ಕೆಲಸ ಮಾಡ್ಕೊಟ್ಟಿದ್ದೀವಪ್ಪ. ಆಲೆ ನೆನ್ನೆ ಎಲ್ಲಿದ್ದು ಈಗ ಅಲ್ಲೇ ಮರ್ತೋಗ್ಬಿಟ್ಟಿದ್ದೀನಿ ನೀನು. ಸರಿ ಇಲ್ಲ ಬಿಡೋದತ್ಲಾಗೆ. ಉಪಕಾರ ಮಾಡ್ದಾನೆ ಅಪಕಾರ ಮಾಡಬಾರ್ದತ್ಲಾಗೆ. ನೀನು ಹಿಂಗೆ ಮರ್ತಾ ಹೋಗ್ತಿ ಅಂತ ನಾನು ನಿಜವಾದ ಅಂದ್ಕೊಂಡಿರಲಿಲ್ಲ ಬಿಡತ್ಲಾಗೆ. ಏಯ್ ಕೊಟ್ರೇಶಿ, ಏನು ನಾಲ್ಗೆ ಬಿಡ್ಬಿಡ್ದಂಗೆ ಒಂದೇ ಸಮಕ್ಕೆ ವಟ ಅಂತ ಮಾತಾಡಿದೆ ಅತ್ಲಾಗೆ. ಯಾರಪ್ಪ ಇದು ಅಂತ ಕೇಳಿದೆ, ಅದಕ್ಕೆ ಒಂದು ಮಾರುದ ಮಾತಾಡ್ತಾನೆ. ಓಹೋ ಏಡೇಟ್, ನಾನೇನು ನಿನ್ನನ್ನು ಮರ್ತೋಗಿಲ್ಲ ಕಣ, ಮುಖ ಒಂಚೂರು ಹೊಸ ಥರ ಕಾಣಿಸ್ತಲ್ಲ, ಅದಕ್ಕೆ ಕೇಳಿದೆ. ಓಹೋ ಕೊಟ್ರೇಶಿನ ಊರು ಮರೆಯೋಕ್ಕಾಗತ್ತಾ ಅಥವಾ ಕರಿಯಪ್ಪರು ಮರೆಯೋಕ್ಕಾಗತ್ತಾ? ನಮ್ಮ ಪರಮೇಶಣ್ಣನ ಫಂಕ್ಷನಲ್ಲಿ ಭಾಳ ಜೋರಾಗಿ ಓಡಾಡಿದಂದರೆ ನೀನು ಒಬ್ಬನೇ ನೋಡಪ್ಪ. ನಿನ್ನ ಬಿಟ್ಟರೆ ನಾನೊಬ್ಬ, ನೀನು ಯಾರು ಓಡಾಡಲಿಲ್ಲ ಅತ್ಲಾಗೆ. ನಾನು ಇರಲಿಲ್ಲ ಅಂದಿದ್ರೆ ಪರಮೇಶಣ್ಣನ ಫಂಕ್ಷನು ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಅತ್ಲಾಗೆ, ನಿಂತೋಗ್ಬಿಡೋದು. ನಾನು ಹೆಂಗೆ ಇದಕ್ಕೆ ಫಂಕ್ಷನ್ ಒಂದು ಚೆನ್ನಾಗಿ ಆಯಿತು ಅತ್ಲಾಗೆ. ಅದೇ ಹ್ಞೂ ಕಾಣ, ಸರಿಯಾಗಿ ಹೇಳಿದೆ ನೋಡು. ಪರಮೇಶನ ಗೊತ್ತಾಗಬೇಕು, ಕರೆಕ್ಟಾಗಿ ಹೇಳಿದೆ ನೋಡು. ನೀವು ಇರಲಿ ಅಂದಿರೋ ಫಂಕ್ಷನ್ನು ಅರ್ಧಕ್ಕೆ ನಿಂತು ಹೋಗ್ಬಿಡೋದು ಅತ್ಲಾಗೆ. ಜನಗಳೆಲ್ಲ ಊಟ ನೋಡಿ ಹಂಗೆ ಹೋಗ್ಬಿಡೋರು, ಮಾಡ್ಕೊಂಡೇ ಹೋಗ್ತಿರ್ಲಿಲ್ಲ. ನೋಡು ಈ ರೀತಿ ಅಧಿಕ ಪ್ರಶಂಸನದ ಮಾತುಗಳೇ ನನಗೆ ಇಷ್ಟ ಆಗಲ್ಲ. ನಾನು ಅಂತಂದರೆ ಉಸ್ತುವಾರಿ ನಂದು ಇದು ಚೆನ್ನಾಗಿ ಮಾಡಿದೆ ನಾನು ಅಂತ ಹೇಳಿದೆ. ಎಲ್ಲರ ಸಹಕಾರ ಟೀಮ್ ವರ್ಕ್ ಇದ್ರೇ ಈ ಥರ ಒಂದು ಊಟದ ಸಮಾರಂಭ ಅಚ್ಚುಕಟ್ಟಾಗಿ ನೆರವೇರೋಕ್ಕೆ ಸಾಧ್ಯ. ಎಲ್ಲರ ಪಾತ್ರನೇ ಇಲ್ಲಿ ಪ್ರಮುಖ. ಓಹೋ ಏನು ನನ್ನ ಒಬ್ಬನೇನಲ್ಲ, ಮ್ಯಾನೇಜ್ಮೆಂಟ್ ಮಾತ್ರ ನನ್ನೊಬ್ಬಂದು. ಓಹೋ ನೀವು 6 ಊಟಲ್ಲಿ ಬಂದ್ರಾ? ನಾನು ಸ್ಟ್ರೈಟಾಗೆ ಬಂದು ಹೊಡೆದ್ರಿ ಅಂತ ಅನ್ಕೊಂಡ್ಬಿಟ್ಟೆ. ನಡಿಯ ಕೊಟ್ರೇಶಿ, ನಡಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ನಡಿ, ಭಾಳ ದಿವಸದ ನಂತರ ಬಂದಿದ್ಯಾ. ನಡಿ, ನಮ್ಮ ಮನೇಲಿ ಮುದ್ದೆ
ಈ ಕೋಳಿ ಸಾಂಬಾರ್ ಮಾಡಿದ್ದಾರೆ ನಡಿ ಇಬ್ರು ಕೊಟ್ಕೊಂಡು ಒಟ್ಟಿಗೆ ಊಟ ಮಾಡೋಣ. ಸುಮ್ಮನೆ ಅತ್ಲಾಗೆ ನೆನ್ನೆಯಿಂದ ಮಟನ್ ಊಟ ಮಾಡಿದೀವಲ್ಲ ಅತ್ಲಾಗೆ ಅದೇ ಇನ್ನು ಅರಗಿಲ್ಲ ಅತ್ಲಾಗೆ. ಹಂಗಾಗಿ ನಾನು ಊಟನೇ ಮಾಡ್ತಾ ಇಲ್ಲ. ನನಗೆ ಮಟನ್ ಊಟ ನೋಡಿದ್ರೆ ಹುಚ್ಚಿಡಿಯುತ್ತೆ. ಹಂಗಾಗಿ ನಾನು ತಿಳಿ ಸಾರು ಅನ್ನ ಈ ಊಟ ಮಾಡ್ಕೋಬೇಕು. ಆಲ್ರೆಡಿ ಈಗ ಒಂಚೂರು ಊಟ ಮಾಡ್ಕೊಂಡು ಬಂದೆ ನಾನು. ನೀವು ಊಟ ಮಾಡ್ರಿ, ಚೆನ್ನಾಗಿರ್ಬೇಕು ನೀವು. ಅದು ಸರಿ ನಾನು ಯಾವಾಗಲೂ ಚೆನ್ನಾಗೇ ಇರಬೇಕು. ಆ ದೇವರು ನಮ್ಮನ್ನ ಯಾವಾಗಲೂ ಚೆನ್ನಾಗಿ ಇಟ್ಟಿರ್ತಾನೆ. ಸಾಕು ಮುಚ್ಚ ಬಾಯಿ. ಯಾವಾಗ ನೋಡ್ರು ಕುಡ್ಕೊಂಬಂದು ನಮ್ಮ ಮನ ಮರ್ಯಾದೆ ತೆಗಿತಾನತ್ಲಾಗೆ. ಎಷ್ಟು ಹೇಳೋಕೆ ನೀನು ಕುಡಿಬೇಡ ಅಂತ ಹೇಳ್ಬಿಟ್ಟು ನಾವು ಹೇಳಿದ ತಡ ಹೋಗಿ ಇನ್ನೊಂದು 90 ಹಾಕೊಂಬಂದಿರ್ತಾನೆ. ಅಮ್ಮ 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 ಎಂದರೆ ಮೈ ಮನದಲ್ಲ ಹೂವಾಗುವುದಮ್ಮ. ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ ಅಮ್ಮ ಅಮ್ಮ. ಭಾಳ ಸೊಗಸಾಗಿತ್ತು ಬಾಣ ಸರಿಯಣ್ಣ. ಭಾಳ ಸೊಗಸಾಗಿ ಆಡ್ತೀರ ನೀವಂತೂ. ಇನ್ನು ಹಳೆ ತನನ ನೀವು ಬಿಟ್ಟೆಲ್ಲ ಬಿಟ್ಟಿರತ್ಲಾಗೆ. ನಮ್ಮ ತನನ ಯಾವುದು ಬಿಟ್ಕೊಳ್ಬಾರ್ದತ್ತಲ್ಲ ನೀವು. ಹಂಗೆ ಅದನ್ನು ನಿಜವಾಗ್ಲೂ ಭಾಳ ಗಟ್ಟಿಯಾಗಿ ಫಾಲೋ ಮಾಡ್ತೀರಾ ಅಂತ ಅನ್ಕೋತೀನಿ ನಾನು. ಈ ಕೊಟ್ರಿ ಬೇರೆ ಸೊಪ್ಪು ಹಾಕಕ್ಕೆ ಬುದ್ಧಿ ಹೇಳೋದು ಬಿಟ್ಟತ್ಲಾಗೆ ಇನ್ನೂ ಸ್ವಲ್ಪ ಕುಡಿಯೋನಾಗೆ ಉರಿದುಂಬಿಸ್ತಾನೆ. ಪರೋಕ್ಷವಾಗಿ ಉರಿದುಂಬಿಸ್ದಂಗೆ ಹಿಂಗೆಲ್ಲ ಹೇಳ್ದಂಗ ಅವನು ಹಿಂಗೆ ಹೇಳ್ದಂಗೆಲ್ಲ ಇನ್ನೊಂದು 90 ಹಾಕೊಂಬಂದು ಆಟ ಹೇಳ್ತಾನೆ. ಸರಿ ಆಯ್ತು ಸರಿಯಣ್ಣ. ನನಗೆ ಒಂಚೂರು ಕೆಲಸ ಇರ್ತತ್ಲಾಗೆ ನಾನು ಬರ್ತೀನಿ. ಪುಟ್ರಂಗಜ್ಜಿ ಏನೋ ಹೋಗ್ಲಿ ಬಿಟ್ಟಿರತ್ಲಾಗೆ. ಏನೋ ಕುಡ್ಕೊಂಬಂದ್ಬಿಟ್ಟೈತೆ ಗೊತ್ತಿಲ್ಲಲ್ಲೇ. ಇನ್ನು ಮುಂದೆ ಕರೆಯಪ್ಪಣ್ಣ ಕುಡಿಯೋಲ್ಲ ಬಿಟ್ಟಿರತ್ಲಾಗೆ. ಒಂಚೂರು ಸಹಿಸ್ಕೋಬೇಕು ನೀವು. ಹಿಂಗೆಲ್ಲ ಅವ್ರನ್ನ ಬೈಬಾರ್ದು ನೀವು. ಕೊಟ್ರೇಶಿ ಮೊನ್ನೆ ಊರಿಗೆ ಬಂದದೇನೆ ಕುಡ್ಕೊಂಬಂದಾಲೆ ಅವನ ಮುಂದೆ ನನ್ನ ಮನ ಮರ್ಯಾದೆ ತೆಗೆದುಬಿಟ್ಟಾತ್ಲಾಗೆ. ಇನ್ನೇನು ಉಳಿದೈತೆ ನಮಗೆ ಊರಾಗೆ ಮರ್ಯಾದೆ. ನಿಂಗೆ ಅಂದ್ಬಿಟ್ಟು ಬೆಂಕಿ ಹಾಕತ್ಲಾಗೆ. ಕುಡಿಬೇಡ ಅಂತ ಎಷ್ಟು ಸಾರಿ ಹೇಳ್ತೀವಿ. ಹಂಗೆ ಹೇಳ್ತದೆ ಹಿಂದ್ಗುಂಡೆಲ್ಲ ಹೋಗಿ ಇನ್ನೊಂದು 90 ಹಾಕೊಂಬಂದಿರ್ತಾನೆ. ಸಾಕಾಗ್ಬಿಡಪ್ಪ ನಮ್ಗಂತೂ ಹೇಳಿ. ಯಾಕಾರು ಇನ್ನು ದೇವರು ನನ್ನ ಇನ್ನು ಭೂಮಿ ಮೇಲೆ ಇರಿಸೋದನ್ನ ಏನೋ ನನಗೆ ಗೊತ್ತಿಲ್ಲ. ಅಮ್ಮ ಹೊಡ್ಕೊಂಬಂದಿರ್ದೆ 90ಗೆ ಇಷ್ಟು ದೊಡ್ಡ ಮಾತುಗಳನ್ನ ಯಾಕ ಮಾಡ್ತೇನೆ ನೀನು? ನಾನು 90ನೇ ಹೊಡೆಯಲ್ಲ ಬಿಡೋ ಮಾತ್ಲಾಗ ಹೋಗ್ಲಿ. ನಿನಗೆ ಇಷ್ಟೊಂದು ಬೇಸರ ಆಯಿತು ಅಂತಂದರೆ ನಾನು 90ನೇ ಹೊಡೆಯಲ್ಲ, ಕುಡಿಯೋದೇ ಇಲ್ಲ, ಸುಮ್ಮನಿರೋ ಮಾತ್ಲಾಗೆ. ಎಷ್ಟು ಸರಿ ಹೇಳಿದೆಯಪ್ಪ ಈ ಮಾತನ್ನ ನಮಗೆ. ಎಷ್ಟು ಸರಿ ಹೇಳಿದೆ ಹೇಳು? ಹಿಂಗೆ ಹೇಳ್ತೀಯ ಹಂಗೆ ಹಾಕೊಂಬಂದಿರ್ತೀಯ ಅತ್ಲಾಗೆ. ಇಲ್ಲಮ್ಮ ಈ ಸರಿ ನನ್ನ ಮಾತು ಮೀರೋದೇ ಇಲ್ಲ ಬಿಡೋದ್ಲಾಗೆ. ಒಂದ್ಸರಿ ಮಾತು ಕೊಟ್ಟೆ ಅಂತಂದರೆ ನನ್ನ ಮಾತು ನಾನೇ ಕೇಳಲ್ಲಮ್ಮ. ಇನ್ನು ಮುಂದೆ ನಾನು ಕುಡಿಯಲ್ಲ. ಅಜ್ಜಿ ಯಾಕಾಗಿ ಹಿಂಗೆ ಮಾತಾಡ್ತಿದ್ದೆ ಅವಾಗಲಿಂದ? ಅಮ್ಮ ನೋಡು ಯಾರೋ ಜಗಳ ಆಡ್ತಾರೆ, ಹೋಗಿ ನೋಡ್ಕೊಂಬ ಅಂತೇಳಿ ಹೊರಗಡೆ ಕಳಿಸ್ತತ್ಲಾಗೆ. ನೋಡಿದ್ರೆ ನೀನು ಜಗಳ ಆಡ್ತಿದ್ದೆ. ಯಾಕಂಗಜ್ಜಿ ಹಂಗೆ ಕೂಗಾಡ್ತಿದ್ಯಾ? ಅಪ್ಪ ಯಾಕೆ ಹಿಂಗೆ ಒಂದು ಕಾಲು ಸೊಟ್ಟ ಮಾಡ್ಕೊಂಡು ಹಿಂಗೆ ನಿಂತೈತೆ? ಬಾಯಿ ನೋಡ್ರೆ ವಿಚಿತ್ರವಾಗಿ ಮಾಡ್ಕೊಂಡು ನಿಂತ್ಕೊಂಡೈತೆ. ಏನಾಯ್ತು ಅಪ್ಪಂಗೆ? ಕೇಳು ನಿನ್ನ ಮಗ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡತ್ಲಾಗೆ. ನನಗಂತೂ ಕೊಡೋಕ್ಕಾಗತ್ತತ್ಲಾಗೆ. ಹೆಂಕಣ್ಣ ಬಾರಪ್ಪ ಹೆಂಕಣ್ಣ. ನೋಡಪ್ಪ ಅಜ್ಜಿ ಏನನ್ನ ಮಾತಾಡೋದತ್ಲಾಗೆ. ಹತ್ರಕ್ಕೆ ಬಾರೋ. ಅಪ್ಪ ಏನಪ್ಪ ಇದು ಸ್ಮೆಲ್ ಬರ್ತೈತೆ? ಅಜ್ಜಿ ಅಪ್ಪ ಕುಡ್ಕೊಂಬಂದೈತೆ ಮತ್ತೆ ಬೇದಿ ನಿಂತ್ಕೊಂಡು ಮತ್ತೆ ರಂಪಾರಾಮಣ ಮಾಡಿದ್ರೆ ಯಾಕೋ ಒಂಥರ ಬೇಜಾರಾಗುತ್ತೆ ಅಜ್ಜಿ. ಅಪ್ಪ ಏನಾರ ಮಾಡ್ಕೊಳ್ಳಿ, ನಡೀರಿ ಒಳಗಡೆ ಹೋಗೋಣ ನಾವು. ಮತ್ತೆ ಕುಡಿಯೋದು ಶುರು ಮಾಡ್ಕೊಂಡೈತೆ ಅಪ್ಪ. ಹೋಗಿ ಬಿಡತ್ಲಾಗೆ. ನೀವು ಸಿಟ್ಟು ಮಾಡ್ಕೊಂಡಿರೋದು ನನಗೆ ಅರ್ಥ ಆಯಿತು. ನಮ್ಮ ನೋಡು ಯಾರೋ ಜಗಳ ಆಡ್ತಾರೆ, ಹೊರಗಡೆ ಹೋಗಿ ನೋಡ್ಕೊಂಬ ಅಂತ ಹೇಳಿದ್ರು. ನೋಡಿದ್ರೆ ನಮ್ಮನೆ ಪರಿಸ್ಥಿತಿ ಅಂತ ನನಗೆ ಗೊತ್ತಿಲ್ಲ ಕಂಡ್ಬಿಟ್ರಂಗಜ್ಜಿ. ಅಜ್ಜಿ ನಡೀರಿ ಒಳಗಡೆ ಹೋಗೋಣ. ನೋಡಿದ್ರೆ ನಿಮ್ಮೂರಲ್ಲಿ ಈ ಥರ ನಿಮ್ಮ ಹುಡುಗರು ಇದ್ದಾರಾ? ಹಾಗಾದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಇನ್ನೂ ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ.